ಹಾಯ್ ಎಲ್ಲರಿಗೂ ಹೆಂಗದಿರಿ? ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಶೇಂಗಾ ಸಾರು ಮಾಡತ್ತೇನೆ ಇವತ್ತು. ಹೆಂಗೆ ಮಾಡೋದಂತ ನೋಡೋಣ. 1 ಕಪ್ ಹಸಿ ಶೇಂಗಾ ತೊಗೋಬೇಕ್ರಿ. ಅದನ್ನು ಚೆಂದಂಗೆ ಹುರ್ಕೋಬೇಕ್ರಿ. ಎಷ್ಟು ಹುರ್ಕೋಬೇಕಂತ ಇಲ್ಲೇ ತೋರ್ಸೇನಿ ನೋಡ್ರಿ. ಈ ಪರಿ ಆಗುವಂಗೆ ಹುರ್ಕೋಬೇಕ್ರಿ. ಹುರ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೋರಿ. ನಾನು ಶಪ್ಪಿಗುಂಟ ಮಿಕ್ಸಿಗೆ ಹಾಕ್ಕೊಳತ್ತೇನೆ. ನೀವು ಬೇಕಿದ್ರೆ ಶಪ್ಪಿ ತಕ್ಕೊಂಡು ಹಾಕೋರಿ. ಯಾವ್ದು ಮಾಡಿದ್ರೂ ಚಲೋ ಆಗ್ತೈತಿ ಸಾರು. ಸಣ್ಣಂಗೆ ಪೌಡರ್ ಮಾಡ್ಕೊಳತ್ತೀನಿ. ಇದಕ್ಕೆ ಸಣ್ಣದಿ ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಸೌತೆ ಮಾಡಿರಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೋತೀನಿ. 1 ಸ್ಪೂನ್ ಉಪ್ಪು ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಕೈಯಾಡಿಸ್ಕೊತೀನಿ. ಚೆಂದಂಗೆ ಕೂಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ 2ರಿಂದ 3 ಸ್ಪೂನ್ ಖಾರ ಪುಡಿ ಹಾಕ್ಕೊತೀನಿ. ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮ್ಯಾಗ ನೀವು ಹಾಕೋರಿ. ಇದಕ್ಕೆ ಮಾಡ್ಕೊಂಡಿರುವಂಥ ಶೇಂಗಾ ಪುಡಿ ಹಾಕ್ಕೊತೀನಿ. ಜಾಸ್ತಿ ಹಾಕ್ಕೊಂಡ್ರೂ ಚಲೋ ಆಗ್ತೈತಿ. ಈ ಸಾರು ಗಟ್ಟಿ ಆಗ್ತೈತಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನಾವು ನೀರು ಹಾಕ್ಕೋಬೋದು. ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿದವ್ರ ಅಂದ್ರೆ ಸ್ವಲ್ಪ ಕೈಯಾಡಿಸ್ರಿ, ಎಣ್ಣೆ ಕೂಡ್ಕೊಳ್ಳಿ. ಅದ್ರಾಗ ಎಣ್ಣೆ ಬಿಡ್ತೈತೆ ಅದು ಶೇಂಗಾ. ಸೊ ಕೂಡ್ಕೊಂಡಾದ್ಮೇಲೆ ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಶೇಂಗಾ ಸಾರು ಸ್ವಲ್ಪ ಗಟ್ಟಿ ಆಗ್ತೈತಿ. ನೀವು ನೀರು ನೋಡ್ಕೊಂಡು ಹಾಕ್ರಿ. ಭಾಳ ಗಟ್ಟಿ ಆದರೂ ಚಲೋ ಆಗೋದಿಲ್ಲ. ಸೊ ನೀರು ನೋಡ್ಕೊಂಡು ಹಾಕೋರಿ. ಸೊ ಇದನ್ನು ಕುದಿಸ್ಬಿಟ್ರೆ ಶೇಂಗಾ ಸಾರು ರೆಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಶೇಂಗಾ ಸಾರು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಮಸ್ತ್ ಆಗ್ತೈತಿ. ಟ್ರೈ ಮಾಡಿರಿ ಮನ್ಯಾಗ. ಟ್ರೈ ಮಾಡಿ ಹೆಂಗಾಗ್ತೈತಂತ ಹೇಳ್ರಿ. ಕಮೆಂಟ್ನೂ ಮಾಡಿರಿ. ಟೇಸ್ಟ್ ನೋಡತ್ತೀನಿ ಹೆಂಗೈತಿ ಅಂಥೇಳಿ.